ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಎಲ್ಲರೂ ಸೀಟ್ ಅಲಾಟ್ಮೆಂಟ್ ಆಗಿದೆ. ಇವಾಗೆಲ್ಲ ಚಾಯ್ಸ್ ಎಂಟ್ರಿಗೆ ನೋಡ್ತಾ ಇದ್ದೀರಾ. ಕೆಲವು ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ, ಕೆಲವರು ಮಾಡ್ತಾ ಇದ್ದೀರಾ. ತುಂಬಾ ಡೌಟ್ಸ್ ಇರೋದು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಅಲ್ಲಿ. ತುಂಬಾ ಜನ ಡೌಟ್ಸ್ ಇರೋದು ನಾನು ನೋಡ್ತಾ ಇರೋದು ಫೀಡ್ಬ್ಯಾಕ್. ನನಗೂ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಮಾಡಕ್ ಆಗಲಿಲ್ಲ, ಸಾರಿ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ನಾಟ್ ಏಬಲ್ ಟು ರೆಸ್ಪಾಂಡ್ ಬಿಕಾಸ್ ನಂಗೆ ಸ್ವಲ್ಪ ಹುಷಾರಿಲ್ಲಂಗೆ ಆಗ್ಬಿಟ್ಟಿದೆ. ಅದೇ ಟೈಮಲ್ಲಿ ಕೆ ಅವರು ರಿಸಲ್ಟ್ ಬಿಟ್ಟಿದ್ದಾರೆ. ಎಕ್ಸ್ಟೆಂಡ್ ಆಗುತ್ತೆ ಅನ್ಕೊಂಡಿದ್ದೆ. ಇಲ್ಲಿ ವಾಟ್ ಎವರ್ ಇಟ್ ಮೇ ಬಿ, ನನ್ಗೆ ಎಷ್ಟಾಗೋದು ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಡೌಟ್ಸ್ ಏನಿದೆ ಎಲ್ಲ ಕ್ಲಾರಿಫೈ ಮಾಡ್ತೀನಿ. ಸೊ ಪರ್ಟಿಕ್ಯುಲರ್ಲಿ ಚಾಯ್ಸ್ 1 ಏನ್ ಹೇಳಿದ್ನಲ್ಲ, ಚಾಯ್ಸ್ 1 ಅಂದ್ರೆ ಕಾಲೇಜ್ ತಗೊಂಡೋಗಿ ಜಾಯ್ನ್ ಆಗೋದು, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ ಹೋಗಿ ಜಾಯ್ನ್ ಆಗೋದು, ಅಷ್ಟೇ, ಇನ್ನೇನು ಇಲ್ಲ. ಮೇಜರ್ ಪ್ರಾಬ್ಲಮ್ ಆಗೋದಿಲ್ಲಿ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಅವ್ರಿಗೆ. ಕೆಇಎ ಫೀಸ್ ಪೇಮೆಂಟ್ ಮಾಡೋದಂಗೆ ಆನ್ಲೈನ್ ಮಾಡ್ಬೇಕಾ, ಚಲನಲ್ಲಿ ಮಾಡ್ಬೇಕಾ? ಇವಾಗ ಆನ್ಲೈನ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಸರ್ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಮತ್ತೆ ರಿಪೋರ್ಟಿಂಗ್ ಟು ಕಾಲೇಜ್ ಲಾಸ್ಟ್ ಡೇಟ್ ಯಾವಾಗ ಎಲ್ಲಾನು ಹೇಳ್ತೀನಿ. ಸೊ ನೀವು ಲಾಗಿನ್ ಮಾಡಿದಾಗ ನೀವು ನೋಡಿ ಇಲ್ಲಿ ನೀವು ಲಾಗಿನ್ ಮಾಡಿದಾಗ ಈ ತರ ಇಂಡಿಕೇಶನ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಸಪರೇಟ್ ಲಿಂಕ್ ಕೊಟ್ಟಿದ್ದಾರೆ. ಚಾಯ್ಸ್ ಸೆಲೆಕ್ಷನ್, ಫೀಸ್ ಪೇಮೆಂಟ್ ಅಂಡ್ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಕೆ ವೆಬ್ಸೈಟ್ ಅಲ್ಲಿ. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಅದೇ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ್ಮೇಲೆ OTP ಕೇಳುತ್ತೆ. OTP ಎಂಟ್ರಿ ಮಾಡಿ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿದ್ರೆ, ನೀವು ಫೇಸ್ ನ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಾಗ ಇದರ ವಿಂಡೋ ಬರುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಇಲ್ಲ ಕಾಲೇಜ್ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ, ಇಲ್ಲಿ ಫೀಸ್ ಕೊಟ್ಟಿರ್ತಾರೆ ನೋಡಿ. ಅಡ್ಮಿಷನ್ ಫೀಸ್ ಏನಿದೆ ಇಲ್ಲಿ ಕೊಟ್ಟಿರ್ತಾರೆ, ಡ್ಯೂ ಅಂತ ಬಂದಿರುತ್ತೆ ಇಲ್ಲಿ ನಿಮ್ಗೆ. ಸೊ ನೀವು ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೆ ನೋಡಿ ಇಲ್ಲಿ ಪೇಡ್ ಅಂತ ಬಂದಿರುತ್ತೆ ನಿಮ್ಗೆ. ಇಲ್ಲಿ ಇದರ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಅಡ್ಮಿಷನ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಿಮ್ಗೆ ಅಡ್ಮಿಷನ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಆನ್ಲೈನ್ ಆಪ್ಷನ್ ಇದೆ, ಚಲನ್ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಸುಮಾರು ಜನ ಆನ್ಲೈನ್ ಮಾಡ್ತಾ ಇದ್ದಾರೆ, ಚಲನ್ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಆನ್ಲೈನ್ ಅಲ್ಲಿ ಮೀನ್ಸ್ ಅಷ್ಟೊಂದು ನಂಬಿಕೆ ಇಲ್ಲ ಅಂತಂದ್ರೆ ಚಲನ್ ಡೌನ್ಲೋಡ್ ದ ಚಲನ್, ಗೋ ಟು ದ ಬ್ಯಾಂಕ್ ಅಂಡ್ ಪೇ ದ ಫೀಸ್. ಓಕೆ. ಸೊ ಆನ್ಲೈನ್ ಮಾಡ್ಬೇಕಾದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಸಿಸ್ಟಮ್ ಅಲ್ಲಿ ಆನ್ಲೈನ್ ಕೊಡಿ, QR ಕೋಡ್ ಇದೆ ಅಥವಾ UPI ಇದೆ, UPI ID ಹಾಕ್ಬಿಟ್ಟು ಪೇಮೆಂಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಆಗುತ್ತೆ. ಆಮೇಲೆ ಅದು ಕೆಲವರಿಗೆ ತುಂಬಾ ಡೌಟ್ಸ್ ಇರುತ್ತೆ, ಸರ್ 1 lakh ಎಬೋ ಇದೆ, ಲಿಮಿಟ್ ಇರೋದೇ 1 lakh ಅಂದ್ರೆ KEA ಪರ್ಟಿಕ್ಯುಲರ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗೆ ಆಪ್ಷನ್ ತಗೊಂಡಿರ್ತಾರೆ. ಮೋರ್ ದನ್ 2 lakhs ತನಕ, ಅಪ್ ಟು 2 lakhs ತನಕ ತಗೊಂಡಿರ್ತಾರೆ. ಅದಕ್ಕೆ ಅವ್ರು ಆನ್ಲೈನ್ ಆಪ್ಷನ್ ಕೊಟ್ಟಿರೋದು, ಪೇಮೆಂಟ್ ಮಾಡಬಹುದು, ಮಾಡಿದರೆ ನೀವು ಟ್ರೈ ಮಾಡಬಹುದು. ಬಟ್ ಮೊಬೈಲ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಅಂದ್ರೆ ಮೊಬೈಲ್ ಅಲ್ಲೇ ಓಪನ್ ಮಾಡಿ, ಮೊಬೈಲ್ ಅಲ್ಲೇ ಪೇಮೆಂಟ್ ಮಾಡಿ ಮಾಡಕ್ಕೆಲ್ಲ ಹೋಗ್ಬೇಡಿ. ಸಿಸ್ಟಮ್ ಅಲ್ಲಿ ಓಪನ್ ಮಾಡಿ, QR ಕೋಡ್ ಬರುತ್ತೆ, ಸ್ಕ್ಯಾನ್ ಮಾಡಿ, ಮೊಬೈಲ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ. ಆಮೇಲೆ ಎರಡೂ ವೈಫೈ ಇರ್ಲಿ, ಅರ್ಥ ಮಾಡ್ಕೊಳ್ಳಿ, ಎರಡೂ ವೈಫೈ ಇರ್ಲಿ. ಅವಾಗ ಗ್ಲಿಚಸ್ ಆಗಲ್ಲ. ಯಾಕೆ ಅಂತಂದ್ರೆ ಸಿಸ್ಟಮ್ ಅಲ್ಲಿ ಓಕೆ, ನೋ ಇಶ್ಯೂ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬಟ್ ಮೊಬೈಲ್ ಅಲ್ಲಿ ಪೇಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾರ ಕಾಲ್ ಬಂತು ಅಂತಂದ್ರೆ ಅದು ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪೇಮೆಂಟ್ ಡಿಸ್ಟ್ರಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ವೈಫೈ ಇದ್ರೆ ಪ್ರಾಬ್ಲಮ್ ಆಗಲ್ಲ. ಸೊ ಬೆಟರ್ ಆನ್ಲೈನ್ ಮಾಡ್ಬೇಕಾದ್ರೆ ಇದೊಂದು ಕೇರ್ ತಗೊಳ್ಳಿ. ಆನ್ಲೈನ್ ಅಲ್ಲಿ ಆಗುತ್ತೆ, ಇಮಿಡಿಯೇಟ್ಲಿ ಆಗೋಗುತ್ತೆ. ಅದಾದ್ಮೇಲೆ ಸೀಟ್ ಕನ್ಫರ್ಮೇಶನ್ ನೋಡಿ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಈ ತರ ಬರುತ್ತೆ. ಚಾಯ್ಸಸ್ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆಲ್ರೆಡಿ ಡೀಟೇಲ್ ಆಗಿ ಹೇಳಿದೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಸಬ್ಮಿಟ್ ಕೊಡಬೇಕು, ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ. ಇದಾದ್ಮೇಲೆ ನಿಮಗೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ ನೋಡಿ. ಈ ತರ ಪೇಮೆಂಟ್ ಆದ್ಮೇಲೆ, ಚಾಯ್ಸ್ ಎಂಟ್ರಿ ಪೇಮೆಂಟ್ ಆದ್ಮೇಲೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ. ಕೆಲವರು ಅದನ್ನು ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ಪೇಮೆಂಟ್ ಮಾಡಿದೀನಿ ಇನ್ನ ಬಂದಿಲ್ಲ ಅಂತ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಎಲ್ಲ ಡೀಟೇಲ್ ಆಗಿದೆ. ಅದಾದ್ಮೇಲೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಇಂದ ಡೌನ್ಲೋಡ್ ಆಗುತ್ತೆ. ಇದನ್ನ ತಗೊಂಡೋಗಿ ನೋಡಿ, ಫಸ್ಟ್ ರೌಂಡ್ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬಂದಿರುತ್ತೆ. ಇದನ್ನ ತಗೊಂಡೋಗಿ ನೀವು ಕಾಲೇಜಲ್ಲಿ ಕೊಟ್ರೆ ಅಲ್ಲಿ ಫೀಸ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ನೋಡಿ, ಕೆಲವರಿಗೆಲ್ಲ ಕಡಿಮೆ ಫೀಸ್ ಬಂದಿದ್ರೆ ಸ್ಕಾಲರ್ಶಿಪ್ ಬಂದಾಗ ಆ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಇಂಡಿಕೇಟ್ ಮಾಡಿದರೆ ಅದೇನು ಅಂತ ಕಾಲೇಜಲ್ಲಿ ಹೋದಾಗ ಹೇಳ್ತಾರೆ. ನಾನು ಹೇಳಿದ್ದೆ ನಿಮಗೆ, SC ST ಅವರಿಗೆ ಪರ್ಟಿಕ್ಯುಲರ್ಲಿ ಅವರಿಗೆ ಫೀಸ್ ಕಡಿಮೆ ಬರುತ್ತೆ, ಬಟ್ ಕಾಲೇಜಲ್ಲಿ ಹೋದಾಗ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಕೆಲವರು ಸ್ಕಾಲರ್ಶಿಪ್ ಬಂದಾಗ ರಿಯಂಬರ್ಸ್ಮೆಂಟ್ ಕೇಳ್ತಾರೆ, ಅಥವಾ ಫಸ್ಟೇ ಕಟ್ಟಬೇಕಾಗುತ್ತೆ. ಸ್ಕಾಲರ್ಶಿಪ್ ನೀವು ಬಂದಾಗ ತಗೊಳ್ಳಿ ಅಂತ ಹೇಳ್ತಾರೆ. ಅದು ಕಾಲೇಜಲ್ಲಿ ಡಿಪೆಂಡ್ ಆಗುತ್ತೆ, ಆ ತರ ಬರುತ್ತೆ ಅಂತ. ಅದೇ ತರ ND ಅಕಾಡೆಮಿಯಿಂದ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ. ನಿಮ್ಮ ಜೂನಿಯರ್ಸ್ ರೆಫರ್ ಮಾಡಿ. ND ಅಕಾಡೆಮಿಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ, ವಿಗೋರಸ್ ನಡೀತಾ ಇದೆ. ಲಾಂಗ್ ಟರ್ಮ್ ಬ್ಯಾಚಸ್ ಮತ್ತೆ ರೆಕಾರ್ಡಿಂಗ್ ಕ್ಲಾಸಸ್ ಇದೆ, ರೆಕಾರ್ಡ್ ಕೋರ್ಸ್ ಇದೆ, ಎಲ್ಲ ಇದೆ, ಡೀಟೇಲ್ ಇದೆ. ಸೊ ಜೂನಿಯರ್ಸ್ ರೆಫರ್ ಮಾಡಿ ಜಾಯ್ನ್ ಆಗಕ್ಕೆ ಹೇಳಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ ಅಂತಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಚಾಯ್ಸ್ 2 ಅಂಡ್ ಚಾಯ್ಸ್ 3. ಓಕೆ, ಇಷ್ಟು ಡೀಟೇಲ್ ಪ್ರೊಸೀಜರ್, ಇಷ್ಟೇನು ಇಲ್ಲ. ಸೊ ಚಾಯ್ಸ್ 2 ಅಂಡ್ ಚಾಯ್ಸ್ 3, ಮೈನ್ಲಿ ಚಾಯ್ಸ್ 2 ಅಂಡ್ ಚಾಯ್ಸ್ 3 ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಚಾಯ್ಸ್ 1 ತಗೊಂಡ್ರೆ ನಿಮ್ಗೇನು ಇಲ್ಲ, ಚಲನ್ ಮೀನ್ಸ್ ಆನ್ಲೈನ್ ಪೇಮೆಂಟ್ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡೋದು ನೋಡಿ. ಇಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡೋದು, ಚಾಯ್ಸ್ ಅಂತ ಕೊಟ್ಟಾಗ ಈ ತರ ಚಾಯ್ಸ್ ಬರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡೋದು, ಇಲ್ಲೋಗಿ ಸಬ್ಮಿಟ್ ಅಂತ ಕೊಡೋದು, ಅಷ್ಟೇ, ಇನ್ನೇನು ಇಲ್ಲ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಬೇಗ ಬರುತ್ತೆ. ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಇದೆ, ಬೇಗ ಬರುತ್ತೆ ನೋಡಿ. ಈ ತರ ಬಂದಿರುತ್ತೆ ಇಲ್ಲಿ ಡೌನ್ಲೋಡ್ ಅಂತ. ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕು, ಪ್ರತಿಯೊಂದು ಇಂಡಿಕೇಶನ್ ಆಗ್ತಾ ಇರುತ್ತೆ. ಚಾಯ್ಸ್ ಎಂಟ್ರಿ ಮಾಡಿ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಇಂಡಿಕೇಶನ್ ಆಗ್ತಾ ಇರುತ್ತೆ. ಲಾಗಿನ್ ಆದಾಗ ಡೌನ್ಲೋಡ್ ಮಾಡ್ಕೊಂಡಿಲ್ಲ PDF ಅಂತ ಇಂಡಿಕೇಶನ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅದು ಇಲಿಸ್ಟ್ರೇಷನ್ಸ್ ಕೊಡ್ತಾ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು ಏನಿದ್ರು ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಅನ್ನುವಂತ. ಅದಾದ್ಮೇಲೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಬಂದಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಾಗ ಈ ತರ ಬರುತ್ತೆ ನಿಮಗೆ. ಇದು ತಗೊಂಡೋಗಿ ಇದು ಮಾಡೋದು, ಜಸ್ಟ್ ಪಾರ್ಟ್ ಹಾಕಿದ್ದೀನಿ ಇಲ್ಲಿ.
ತಗೊಂಡೋಗಿ ಪ್ರಿಂಟ್ಔಟ್ ತಗೊಂಡೋಗಿ ಕಾಲೇಜಲ್ಲಿ ಕೊಟ್ಟರೆ ಅವ್ರು ಅಡ್ಮಿಷನ್ ಜಾಯ್ನ್ ಮಾಡ್ಕೊಂಡು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ, ನೀವು ಫೋಟೋ ಇರೋದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ, ಅವ್ರು ಮಿಕ್ಕಿ ಪ್ರೊಸೀಜರ್ ಅವ್ರು ಮಾಡ್ಕೊಂತಾರೆ. ಡಾಕ್ಯುಮೆಂಟ್ಸ್ ಅಂತ ಕೇಳಕ್ ಬಂದಾಗ ಅಲ್ಲೇ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಅಂತ, ಏನಿಲ್ಲ ನೀವು ಏನು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಇದ್ದಾಗ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಷ್ಟೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟು, ಮತ್ತೆ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಮತ್ತೆ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ರೂರಲ್ ಇದ್ರೆ ರೂರಲ್ ಕೋಟಾ, ಕ್ಯಾಸ್ಟ್, ಇನ್ಕಮ್, ಮತ್ತೆ ಡಿಪ್ಲೊಮಾ ಬಂದ್ರೆ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಅಥವಾ 1 6 ಸೆಮ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಬಂದಿರುತ್ತೆ ಅದೇ. ಓಕೆ, ಅದಾದ್ಮೇಲೆ PDC, ಪ್ರಾವಿಷನಲ್ ಡಿಪ್ಲೊಮಾ ಸರ್ಟಿಫಿಕೇಟ್, ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್, ಸೊ ಎಕ್ಸ್ಟ್ರಾ ಆಮೇಲೆ ಹೈದರಾಬಾದ್ ಕರ್ನಾಟಕ ಏನಿದೆ ಎಲ್ಲ ತಗೊಂಡೋಗಿ, ಪ್ಲಸ್ ಇದೊಂದು ಪ್ರಿಂಟ್ಔಟ್ ತಗೊಂಡೋಗಿರಿ, ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅದೊಂದು ಪ್ರಿಂಟ್ಔಟ್ ತಗೊಂಡೋಗಿರಿ, ರ್ಯಾಂಕ್ ಪ್ರಿಂಟ್ಔಟ್ ತಗೊಂಡೋಗಿರಿ, ಮತ್ತೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಎಲ್ಲ ಇದೊಂದು ಸಾಕು. ಇನ್ ಕೇಸ್ ಇದನ್ನ ಬ್ಯಾಕಪ್ ಕೇಳಿದ್ರೆ ಅವರು ಅಷ್ಟೇ, ಇದೇ ಇಲ್ಲ ಅಷ್ಟೇ ಡಾಕ್ಯುಮೆಂಟ್ಸ್ ಅಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ ಅಲ್ಲಿ. ಸೊ ಚಾಯ್ಸ್ ಒಂದು ತಗೊಂತೀರಾ, ಸಬ್ಮಿಟ್ ಮಾಡ್ತೀರಾ, ಫೀಸ್ ಪೇಮೆಂಟ್ ಮಾಡ್ತೀರಾ, ಪೇಮೆಂಟ್ ಆದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಂತೀರಾ, ಜಾಯ್ನ್ ಆಗ್ತೀರಾ. ಇವಾಗ ಪ್ರಾಬ್ಲಮ್ ಇರೋದು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಅವರಿಗೆ. ಪರ್ಟಿಕ್ಯುಲರ್ಲಿ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ತುಂಬಾ ಜಾಗರೂಕತೆಯಿಂದ ಸೆಲೆಕ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ನಿಮ್ಮ ಆಪ್ಷನ್ಸ್ ನೀವು ನೆಕ್ಸ್ಟ್ ರೌಂಡ್ ಹೋದಾಗ ಇದೆಯೋ ಇಲ್ಲೋ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ ನೀವು ಒಂದು 20 ಆಪ್ಷನ್ ಎಂಟ್ರಿ ಮಾಡಿದೀರಾ, ಅರ್ಥ ಆಯ್ತಾ, ನಿಮಗೆ ಫಸ್ಟ್ನೇ ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿದೆ. ಇವಾಗ ನಾನು ಚಾಯ್ಸ್ 2 ತಗೊಂತೀನಿ ಅಂದ್ರೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಚಾಯ್ಸ್ 2 ತಗೊಂಡ್ರೆ ಯಾವ ಆಪ್ಷನ್ ಅಲಾಟ್ಮೆಂಟ್ ಆಗಿರುತ್ತೋ ಅದ್ರ ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಸೊ ಫಸ್ಟ್ ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿದ್ರೆ ನೀವು ಹೋಗ್ಬೇಕಾಗಿರೋದು ಒಂದೇ ಒಂದು ಆಪ್ಷನ್, ಅಂದ್ರೆ ಚಾಯ್ಸ್ 3 ಇಲ್ವಾ ಚಾಯ್ಸ್ 1 ಅಷ್ಟೇ ಆಪ್ಷನ್ ಇರೋದು, ನಿಮ್ಗೆ ಚಾಯ್ಸ್ 2 ಬರಲ್ಲ. ಅದೇ 20 ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಏನಾದ್ರು 10ನೇ ಆಪ್ಷನ್ ಅಲಾಟ್ಮೆಂಟ್ ಆಗಿ 11ನೇ ಆಪ್ಷನ್ ಅಲಾಟ್ಮೆಂಟ್ ಆದ್ರೆ 1 to 10 ಅವೈಲೇಬಲ್ ಇರುತ್ತೆ ನಿಮಗೆ. 11th ಫ್ರೀಸ್ ಆಗಿರುತ್ತೆ, 1 to 10 ಅವೈಲೇಬಲ್ ಇರುತ್ತೆ, 12th ಇಂದ ಎಲ್ಲ ಒಟ್ಟೋಗುತ್ತೆ. ಸೊ 1 to 10 ನಿಮ್ಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಅಂತವ್ರು ಮಾತ್ರ ಚಾಯ್ಸ್ 2 ತಗೊಳ್ಳಿ. ಆಮೇಲೆ ನೀವು ಏನ್ ಆಪ್ಷನ್ ಅಲಾಟ್ಮೆಂಟ್ ಆಗಿದೆ, ಫಾರ್ ಎಕ್ಸಾಂಪಲ್ 11ನೇ ಆಪ್ಷನ್ ಅಲಾಟ್ಮೆಂಟ್ ಆಗಿದೆ, ನಿಮ್ಗೆ ಬೇಕಾಗಿರೋ ಕಾಲೇಜು ಕೆಳಗಡೆ ಇರುತ್ತೆ, ಅಂದ್ರೆ 14 ಪೊಸಿಷನ್, 15 ಪೊಸಿಷನ್, 16 ಪೊಸಿಷನ್ ಅಲ್ಲಿರುತ್ತೆ. ಅವಾಗ ನೀವು ಚಾಯ್ಸ್ 2 ತಗೊಂಡ್ರೆ ಪ್ರಯೋಜನ ಇಲ್ಲ, ನೀವು ಚಾಯ್ಸ್ 3ನೇ ತಗೊಬೇಕಾಗತ್ತೆ ನಿಮ್ಗೆ ಬೇಕಿದ್ರೆ. ಇಲ್ಲ ಅಂತಂದ್ರೆ ಚಾಯ್ಸ್ 2 ತಗೊಂಡು ಮೇಲಿನ ಕಾಲೇಜ್ ಟ್ರೈ ಮಾಡ್ತೀನಿ ಅಂದ್ರೆ ಇದು ಆಲ್ರೆಡಿ ಹೋಲ್ಡ್ ಆಗಿರುತ್ತೆ. ನಾನ್ ಪ್ರಿಫರೆನ್ಸ್ ಮಾಡೋದೇನು ಅಂತಂದ್ರೆ ಕಾಲೇಜ್ ಅಲಾಟ್ಮೆಂಟ್ ಆಗಿದ್ರೆ ಚಾಯ್ಸ್ ತಗೊಳಕ್ ಹೋಗ್ಬೇಡಿ. ಚಾಯ್ಸ್ ಅಲಾಟ್ಮೆಂಟ್ ಅಂದ್ರೆ ಸೀಟ್ ಕೈಯಲ್ಲಿ ಇಟ್ಕೊಂಡು ಮುಂದೆ ಹೋಗಿ. ಯಾಕೆ ಅಂದ್ರೆ ಅವ್ರ KU ಕಾಲೇಜ್ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನ ಬಿಟ್ಟಿಲ್ಲ. ನಿಮ್ಗೆ ಸೆಕೆಂಡ್ ರೌಂಡ್ ಹೋದಾಗ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಬರೀ ಕಟ್ ಆಫ್ PDF ರ್ಯಾಂಕ್ಸ್ ಇದೆ, ಎಷ್ಟು ಸೀಟ್ಸ್ ಇದೆ, ಸೀಟ್ಸ್ ಉಳಿದಿದೆಯೋ ಇಲ್ಲೋ ನಿಮ್ಗೆ ಇನ್ನ ಐಡಿಯಾ ಇಲ್ಲ. ಸೆಕೆಂಡ್ ರೌಂಡ್ಗೂ ಆಡ್ ಅಪ್ ಆಗುತ್ತೆ, 700 ಸೀಟ್ಸ್ ಆಡ್ ಅಪ್ ಆಗುತ್ತೆ, ಸ್ವಲ್ಪ ಉಳಿದಿರೋ ಸೀಟ್ಸ್ ಆಡ್ ಅಪ್ ಆಗುತ್ತೆ, ಬಟ್ ಕರೆಕ್ಟ್ ಆಗಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಬ್ಲೈಂಡ್ ಆಗಿ ಹೋಗ್ಬೇಡಿ ನೆಕ್ಸ್ಟ್ ರೌಂಡ್ಗೆ. ನಾನ್ ಪ್ರಿಫರ್ ಮಾಡೋದೇನು ಅಂತಂದ್ರೆ, ಇವಾಗ ಕೆಲವರು ಯಾರೋ ಕೇಳ್ತಾ ಇದಾರೆ, ಸರ್ ಕಟ್ ಆಫ್ ಅಲ್ಲಿ ಬಂದಿದೆ ಸರ್, ನಾನು ನೆಕ್ಸ್ಟ್ ರೌಂಡ್ಗೆ ವಿತ್ ಚಾಯ್ಸ್ ತಗೊಂಡು ಹೋಗ್ಬೋದು ಅಂದ್ರೆ ಹೋಗ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ನಿಮ್ಗೆ ಅಲ್ಲಿ ಹೋದಾಗ ಸೀಟ್ಸ್ ಇದೆಯೋ ಇಲ್ಲ ಹೆಂಗ್ ಗೊತ್ತಿರುತ್ತೆ ನಿಮಗೆ. ಸೆಕೆಂಡ್ ರೌಂಡ್ಗೆ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಗೊತ್ತಾಗುತ್ತೆ ನಿಮ್ಮ ಕ್ಯಾಟಗರಿಗೆ ಅಥವಾ ಅಲ್ಲಿ ಜನರಲ್ ಮೆರಿಟ್ಗೆ ಎಷ್ಟು ಸೀಟ್ ಇದೆ ಅಂತ ಇಂಡಿಕೇಶನ್ ಆಗುತ್ತೆ. ಅದಾಗಿಲ್ಲ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ಬಂದಿರೋ ಸೀಟ್ ಕಳ್ಕೊಂಡ್ಬಿಡ್ತೀರಾ. ಇವಾಗ ಚಾಯ್ಸ್ 3 ಅಂದ್ರೆ ಏನು ಅಂತಂದ್ರೆ, ನಂಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ, ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತ 20 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, 11ನೇದಕ್ಕೆ ಅಲಾಟ್ಮೆಂಟ್ ಆಗಿರುತ್ತೆ, ಚಾಯ್ಸ್ 3 ತಗೊಂತೀರಾ. ಚಾಯ್ಸ್ 3 ಅಂತಂದ್ರೆ ನನಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ, ಸೊ ಅದಕ್ಕೆ ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂದ್ಬಿಟ್ಟು 11ನೇದು ಮಾತ್ರ ಹೊಟ್ಟೋಗುತ್ತೆ. 1 to 10 ಮತ್ತೆ 12th ಇಂದ 19th ವರೆಗೂ ಉಳ್ಕೊಳ್ಳುತ್ತೆ, 12th ಇಂದ 20th ವರೆಗೂ ಉಳ್ಕೊಳ್ಳುತ್ತೆ. ಅಂದ್ರೆ 19 ಆಪ್ಷನ್ ಹಂಗೆ ಉಳ್ಕೊಳ್ಳುತ್ತೆ ನಿಮಗೆ. ರಿಮೈನಿಂಗ್ ಎಲ್ಲ ಡಿಲೇ ಮೀನ್ಸ್ ರಿಮೈನಿಂಗ್ ಒಂದು ಆಪ್ಷನ್ ಮಾತ್ರ ಹೊಟ್ಟೋಗುತ್ತೆ. ಅದೇ ಚಾಯ್ಸ್ 2 ತಗೊಂಡಿದ್ದೀರಾ ಅಂತಂದ್ರೆ 1 to 11th ಮಾತ್ರ ಉಳ್ಕೊಳ್ಳುತ್ತೆ, 12th ಇಂದ ಎಲ್ಲ ಹೊಟ್ಟೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ಮೇಜರ್ ಡಿಫ್ರೆನ್ಸ್. ಇವಾಗ ಫಸ್ಟ್ ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ ನೀವೇ ಹೇಳಿ, ಚಾಯ್ಸ್ 2 ತಗೊಬೇಕಾ ನೀವು? ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ, ಒಂದೇ ಆಪ್ಷನ್ ಬಿಟ್ಟು ಎಲ್ಲ ಡಿಲೀಟ್ ಆಗೋಗುತ್ತೆ. ನೆಕ್ಸ್ಟ್ ರೌಂಡ್ ಹೋದಾಗೂ ಸೇಮ್ ಅದೇ ಡಿಲೇ ಆಗುತ್ತೆ. ಅದಕ್ಕೆ ನಿಮಗೆ ಫಸ್ಟ್ ಆಪ್ಷನ್ ಆಗಿದ್ರೆ ಪರ್ಟಿಕ್ಯುಲರ್ಲಿ ನಾನ್ ಪ್ರಿಫರ್ ಮಾಡೋದು ಚಾಯ್ಸ್ 1 ತಗೊಳ್ಳಿ, ಹೋಗಿ ಜಾಯ್ನ್ ಆಗಿ, ಇಲ್ಲ ಚಾಯ್ಸ್ 3 ತಗೊಳ್ಳಿ, ವೆಯ್ಟ್ ಮಾಡಿ. ಅಟ್ಲೀಸ್ಟ್ ಸೆಕೆಂಡ್ ಆಪ್ಷನ್ ಅಲಾಟ್ಮೆಂಟ್ ಆಗಿದ್ರೆ ಅವಾಗ ಫಸ್ಟ್ ಆಪ್ಷನ್ಗೆ ಏನೋ ಒಂದು ಚಾನ್ಸ್ ತಗೊಂಡು ಹೋಗ್ಬೋದು, ಆತರ ಆಪ್ಷನ್ಸ್ ಇರುತ್ತೆ. ಅದೊಂದು ಕೇಳಿದೆ, ಯಾವ್ದೋ ಒಂದು ಹುಡುಗಿ ಆತರ 2ನೇ ಆಪ್ಷನ್ ಅಲಾಟ್ಮೆಂಟ್ ಆಗಿದೆ, ಹೋಗ್ಬೋದು ಸರ್, ಹೋಗ್ಬೋದು ಸರ್. ಅಟ್ಲೀಸ್ಟ್ ಒಂದು ಆಪ್ಷನ್ 2 ಆಪ್ಷನ್ ಇದ್ರೆ ಹೋಗ್ಬೋದು, ಟ್ರೈ ಮಾಡ್ಬೋದು. ನೀವು ಬಂದ್ರೆ ಅದು ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಇನ್ನೂ ಒಂದು ಕೇಳ್ತೀರಾ, ಸರ್ ಚಾಯ್ಸ್ 2 ತಗೊಂತೀನಿ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ 10ನೇ ಆಪ್ಷನ್ 11ನೇ ಆಪ್ಷನ್ ಅಲಾಟ್ಮೆಂಟ್ ಆಗಿದೆ, 1 to 10 ನನಗೆ ಬೇಕಾಗಿರೋ ಕಾಲೇಜ್ ನಾನು ಇಟ್ಕೊಳ್ತೀನಿ. ನನ್ನ ಪ್ರಕಾರ, ನಿಮ್ಮ ಪ್ರಕಾರ 1 to 10 ನನಗೆ ಬೇಕಾಗಿರೋ ಕಾಲೇಜಸ್. ನಾನು ಸೆಕೆಂಡ್ ರೌಂಡ್ ಹೋದಾಗ ಆ 10 ಆಪ್ಷನ್ಸ್ ಅಲ್ಲಿ ನಾನು ರಿಮೈನಿಂಗ್ ಇಟ್ಕೊಬೋದಾ, ಡಿಲೀಟ್ ಮಾಡ್ಬೋದಾ ಅಂದ್ರೆ ಅದನ್ನ ಬೇಕಾದ್ರೆ ಡಿಲೀಟ್ ಮಾಡಬಹುದು. ಬೇಕಾದ್ರೆ 10 ಆಪ್ಷನ್ ಇರೋದನ್ನ ನೀವು 3 ಆಪ್ಷನ್ ಮಾಡಬಹುದು, 2 ಆಪ್ಷನ್ ಮಾಡಬಹುದು, ಇಲ್ಲ ಒಂದೇ ಆಪ್ಷನ್ ಮಾಡಬಹುದು. ಅಂದ್ರೆ ಆ ಟೈಮ್ ನಿಮ್ಗೆ ಗೊತ್ತಾಗುತ್ತೆ, ಇಷ್ಟೆಲ್ಲಾ ಕಾಲೇಜಸ್ ಬೇಡ ನನಗೆ, 2 ಕಾಲೇಜ್ ಸಾಕು, ಬಂದ್ರೆ ಆ ಕಾಲೇಜ್ ಬರ್ಲಿ, ಇಲ್ಲ ಬಂದಿರೋ ಕಾಲೇಜ್ ಇರ್ಲಿ ಅಂತ ಅಂದ್ರೆ ಅವ್ 2 ಆಪ್ಷನ್ ಇಟ್ಕೊಬಹುದು. ನೀವು ಸೆಕೆಂಡ್ ರೌಂಡ್ ಹೋದಾಗ ಇರ್ಬೋದು. ನಮ್ಮ ಹುಡುಗರಿಗೆ ಎಷ್ಟು ಅರ್ಜೆಂಟ್ ಅಂತಂದ್ರೆ ಇವಾಗ ಆಲ್ರೆಡಿ ಬಿಟ್ಟಿದ್ದಾನೆ,
ಚಾಯ್ಸ್ 2 ತಗೊಂಡಿದ ತಕ್ಷಣ ಸೆಕೆಂಡ್ ರೌಂಡ್ ಯಾವಾಗ? ಅದ್ ಏನ್ ಅರ್ಜೆಂಟ್ ಅಪ್ಪ ನಿಮ್ಗೆ? ನಂಗಂತೂ ಅರ್ಥ ಆಗಲ್ಲ. ವೆಯ್ಟ್ ಮಾಡ್ರಿ, ಇನ್ನ ಅವ್ರು ಕಾಲೇಜ್ ಹೋಗಿ ಜಾಯ್ನ್ ಆಗ್ಬೇಕು. ಕಾಲೇಜ್ ಜಾಯ್ನ್ ಆಗಿ ಅರೌಂಡ್ ಎಲ್ಲ 25, 26 ತನಕ ಮತ್ತೆ ಬಿಡ್ತಾರೆ. ಮತ್ತೆ 3 ಡೇಸ್ ಆಪ್ಷನ್ ಎಂಟ್ರಿ ಇರುತ್ತೆ, ಮತ್ತೆ 3 ಅಲ್ಲ 2 ಡೇಸ್ ಆಪ್ಷನ್ ಎಂಟ್ರಿ ಇರುತ್ತೆ, ಮತ್ತೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಸೇಮ್ ಶೆಡ್ಯೂಲ್ ಬಿಡ್ತಾರೆ. ಇವಾಗ ಶೆಡ್ಯೂಲ್ ಪ್ರಕಾರ ಬಂದ್ರೆ, ಇವಾಗ ಯಾರು ಚಾಯ್ಸ್ ಒಂದು ತಗೊಂಡು ಜಾಯ್ನ್ ಆಗ್ತಾ ಇದ್ದೀರಾ, ನಿಮಗೆ ಲಾಸ್ಟ್ ಡೇ ಬಂದು ಆಸ್ ಪರ್ ಪ್ರಿವಿಯಸ್ ಶೆಡ್ಯೂಲ್ 21 ಇದೆ. ಬಟ್ ಅದು ಎಕ್ಸ್ಟೆಂಡ್ ಆಗುತ್ತೆ. ಶುಕ್ರವಾರ ಇದೆಯಲ್ಲ, ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೋಮವಾರ ಅಲ್ಲ ಮಂಗಳವಾರ ತನಕ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡಿಲೇ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಒಂದ್ ದಿವಸ ಲೇಟ್ ಆಗಿದೆ. ಅಂದ್ರೆ ರಿಸಲ್ಟ್ ಬರೋದು, ಚಾಯ್ಸ್ ಎಂಟ್ರಿ ಮಾಡೋದು 18th ಬರ್ಬೇಕಾಗಿತ್ತು, 19th ಆಗಿದೆ. ಸೊ ಒಂದ್ ದಿವಸ ಎಕ್ಸ್ಟೆಂಡ್ ಆಗುತ್ತೆ. ಸೊ ಪ್ರಾಬಲಿ ಶನಿವಾರ ಇನ್ ಕೇಸ್ ಬ್ಯಾಂಕ್ ವರ್ಕಿಂಗ್ ಹಾಲಿಡೇ ಇಲ್ಲ ಅಂತಂದ್ರೆ ಸೋಮವಾರ ಇಲ್ಲ ಮಂಗಳವಾರ ತನಕ ಎಕ್ಸ್ಟೆಂಡ್ ಆಗುತ್ತೆ. ಅದು ಮತ್ತೆ ಬಿಡ್ತಾರೆ. ಬಟ್ ಆದ್ರೂ ಡಿಲೇ ಮಾಡಕ್ ಹೋಗ್ಬೇಡಿ, ಆದಷ್ಟು ನಾಳೆನೆ ಕಟ್ಬಿಡಿ. ಅದಕ್ಕೆ ಇವಾಗಲೇ ವಿಡಿಯೋ ಮಾಡ್ತಾ ಇದೀನಿ. ಆದಷ್ಟು ನಾಳೆನೆ ಕಟ್ಬಿಡಿ. ಆನ್ಲೈನ್ ಪೇಮೆಂಟ್ ಮಾಡ್ರಿ, ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ. ನೋಡಿ ಏನಿಲ್ಲ, ಇಲ್ಲಿ ಹೋಗ್ಬಿಟ್ಟು ಆನ್ಲೈನ್ ಕ್ಲಿಕ್ ಅಂದ್ರೆ ಆನ್ಲೈನ್ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ವಿತಿನ್ ಒಂದು 2-3 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಅಲ್ಲಿ ನಿಮಗೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಬಂದ್ಬಿಡುತ್ತೆ. ನಿಮಗೆ ಲಾಗ್ಔಟ್ ಮಾಡಿ ಲಾಗಿನ್ ಮಾಡಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ಬೆಟರ್ ಆನ್ಲೈನ್ ಪೇಮೆಂಟ್ ಮಾಡಿ. ವೈ ಯು ವರಿಂಗ್ ಫಾರ್ ದ ಬ್ಯಾಂಕ್ ಪೇಮೆಂಟ್ಸ್? ಅವೆಲ್ಲ ತಲೆನೋವು ಜಾಸ್ತಿ. ಇವಾಗ ಯಾರೋ ಮಧ್ಯಾಹ್ನ ಮೆಸೇಜ್ ಮಾಡಿದ್ರೆ, ಸರ್ ಬೆಳಗ್ಗೆ ಕಟ್ಟಿದೀನಿ ಸರ್, ಇನ್ನ ಬಂದಿಲ್ಲ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಪ್ಷನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬಂದಿಲ್ಲ ಅಂದ್ರೆ, ಬ್ಯಾಂಕ್ ಅವರು ಅಪ್ಲೋಡ್ ಮಾಡ್ಬೇಕು ಕೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಇವಾಗ ಅವರೆಲ್ಲ ಏನ್ ಮಾಡ್ತಾರೆ, 3 ಗಂಟೆ ತನಕ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. 3 ಗಂಟೆ ಆದ್ಮೇಲೆ 3 to 5 o'clock ತನಕ ಅವೆಲ್ಲ ಅಪ್ಡೇಟ್ಸ್ ಮಾಡ್ತಾರೆ. ಸೊ ಎಲ್ಲ ನಿಮಗೆ ಲೇಟ್ ಆಗುತ್ತೆ, ಮೀನ್ಸ್ ಸ್ವಲ್ಪ ಡಿಲೇ ಆಗುತ್ತೆ. ನೀವು ನೋಡಿ ಸಾಯಂಕಾಲ ಒಂದು 7:30-8 ಗಂಟೆ ಟ್ರೈ ಮಾಡಿ, ಬಂದಿರುತ್ತೆ. ಅಂದ್ರೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಪ್ಷನ್ ಬಂದಿರುತ್ತೆ ನಿಮಗೆ. ಓಕೆ, ಅಲ್ಲಿವರೆಗೂ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಓಕೆ, ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಚಲನ್ ಪರ್ಟಿಕ್ಯುಲರ್ ಯಾರು ಡೌನ್ಲೋಡ್ ಮಾಡಿದ್ರೆ, ಆಮೇಲೆ ಬೆಳಗ್ಗೆ ಕಟ್ಟೋರು ಅಷ್ಟೇ, ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಕಟ್ಟೋರು ಅಷ್ಟೇ. ಅರ್ಲಿ ಮಾರ್ನಿಂಗ್ 9:30ಗೆ ಬ್ಯಾಂಕ್ ಓಪನ್ ಆಗುತ್ತೆ. ಹೋಗಿದ ತಕ್ಷಣ ಕಟ್ಬಿಡಿ. ನಿಮ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ. ಬಂದ ತಕ್ಷಣ ನೀವು ಶುಕ್ರವಾರನೇ ಹೋಗಿ ಜಾಯ್ನ್ ಆಗ್ಬೋದು. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಹೋಗಿ ಜಾಯ್ನ್ ಆಗ್ಬೋದು. ಬಟ್ ಎಷ್ಟು ಕಾಲೇಜ್ ಓಪನ್ ಇರುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಕಾಲೇಜ್ ಓಪನ್ ಇರುತ್ತೆ, ಆಫೀಸ್ ಓಪನ್ ಇರುತ್ತೆ ಅನ್ಕೊಂಡಿದ್ದೀನಿ. ಕನ್ಫರ್ಮೇಶನ್ ತಗೊಳ್ಳಿ ಒಂದ್ಸರಿ, ನಾಳೆ ಕಾಲ್ ಮಾಡಿ, ಸರ್ ಶುಕ್ರವಾರ ಬರ್ತಾ ಇದೀವಿ, ಕಾಲೇಜ್ ಜಾಯ್ನ್ ಆಗೋದಕ್ಕೆ ಬರಬಹುದಾ, ಓಪನ್ ಇರುತ್ತೆ ಕನ್ಫರ್ಮೇಶನ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಶನಿವಾರ ಜಾಯ್ನ್ ಆಗ್ಬೇಕಾಗತ್ತೆ. ಸೊ ಇದು ಒಂದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಥಿಂಕ್ ಮಾಡಿ. ಓಕೆ, ಸೊ ಇಷ್ಟು ಡೀಟೇಲ್ಡ್ ಪ್ರೊಸೀಜರ್. ಸೊ ಚಾಯ್ಸ್ 2 ಚಾಯ್ಸ್ 3 ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ ನಿಮ್ಗೆ. ಚಾಯ್ಸ್ 2 ಚಾಯ್ಸ್ 3 ಇದು ಥಿಂಕ್ ಮಾಡಿ. ಮೇನ್ಲಿ ನಿಮ್ಗೆ ಚಾನ್ಸ್ ಇದೆಯಾ, ಆ ಚಾನ್ಸಸ್ ನಿಮ್ಗೆ ಬಂದಿರೋ ಕಾಲೇಜ್ಗೆ ಮೇಲ್ಗಡೆ ಆಪ್ಷನ್ಸ್ ಬೇಕಾಗಿದೆಯಾ, ಚಾಯ್ಸ್ 2 ತಗೊಂಡು ಮುಂದೆ ಹೋಗಿ. ನಿಮ್ಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಕೆಳಗಡೆ ಇದೆಯಾ, ನಿಮ್ಗೆ ಬಂದಿರೋ ಆಪ್ಷನ್ ಗಿಂತ ಕೆಳಗಡೆ ಇದೆಯಾ, ಯು ನೀಡ್ ಟು ಟೇಕ್ ಚಾಯ್ಸ್ 3 ಓನ್ಲಿ. ಅರ್ಥ ಆಯ್ತಾ? ಚಾಯ್ಸ್ 3ನೇ ತಗೊಬೇಕಾಗತ್ತೆ, ಬೇರೆ ಆಪ್ಷನ್ಸ್ ಇರಲ್ಲ ನಿಮಗೆ. ಇದೊಂದು ಕ್ಲಾರಿಟಿ ತಗೊಳ್ಳಿ. ಇನ್ನ ಡೀಟೇಲ್ ಆಗಿ ನಾನು ಹೇಳಕ್ ಆಗಲ್ಲ. ಚಾಯ್ಸ್ 2 ಚಾಯ್ಸ್ 3 ಬಗ್ಗೆ ಹೇಳಿದೀನಿ. ಚಾಯ್ಸ್ 4 ಅಂದ್ರೆ ಎಕ್ಸಿಟ್ ಆಗೋದು, ಚಾಯ್ಸ್ 1 ಅಂದ್ರೆ ಕಾಲೇಜ್ ಜಾಯ್ನ್ ಆಗೋದು. ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡಿದೀನಿ. ಚಲನ್ ಬೆಟರ್ ಆನ್ಲೈನ್ ಮಾಡ್ಬೇಡಿ. ಚಲನ್ ಯಾಕೆ ಡೌನ್ಲೋಡ್ ಮಾಡ್ಕೊಳ್ತೀರಾ? ಚಲನ್ ಡೌನ್ಲೋಡ್ ಬರುತ್ತೆ, ಆ ಚಲನ್ ತಗೊಂಡೋಗಿ ಕಟ್ಟಬೇಕಾಗುತ್ತೆ ಬ್ಯಾಂಕ್ ಅಲ್ಲಿ, ಅವ್ರು ಮಾಡ್ಬೇಕಾಗುತ್ತೆ. ಆಮೇಲೆ ಕೆಲವರು ಕೇಳ್ತಾ ಇದ್ರು, ಸರ್ ಅಣ್ಣನ ಅಕೌಂಟ್ ಇಂದ ಮಾಡ್ಬೋದಾ, ಅಪ್ಪನ ಅಕೌಂಟ್ ಇಂದ ಮಾಡ್ಬೋದಾ? ಯಾರ ಅಕೌಂಟ್ ಇಂದ ಮಾಡ್ಬೋದು, ಅವ್ರು ಬೇಕಾದ್ರೆ ಫೀಸ್ ಅಷ್ಟೇ. ಅವರು ಮೋಸ್ಟ್ಲಿ ಅವರು ಇನ್ ಪರ್ಸನ್ ಹೋಗ್ಬೇಕಾಗತ್ತೆ, ಜೊತೆ ಕರ್ಕೊಂಡು ಹೋಗಿ ಅಲ್ಲಿಂದ ಚೆಕ್ ಅದೊಂದು ಸ್ಲಿಪ್ ಏನೋ ಕೊಡ್ತಾರೆ. ಅದನ್ನ ಬ್ಯಾಂಕ್ ಅಲ್ಲಿ ಪ್ರೊಸೀಜರ್ಸ್ ಇರುತ್ತೆ, ಅಲ್ಲಿ ಕೇಳಿ ಅವ್ರು ಕೊಡ್ತಾರೆ. ಮತ್ತೆ ರಿಪೋರ್ಟಿಂಗ್ ಟು ಕಾಲೇಜ್ ಹೇಳಿದ್ನಲ್ಲ, 21st ಲಾಸ್ಟ್ ಡೇಟ್ ಇದೆ. ಮೋಸ್ಟ್ಲಿ ಎಕ್ಸ್ಟೆಂಡ್ ಆಗುತ್ತೆ 23rd. ಯಾಕಂದ್ರೆ ಚಲನಲ್ಲಿ 23 ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಬ್ಯಾಂಕ್ ವರ್ಕಿಂಗ್ ಹಾಲಿಡೇಸ್ ಬರುತ್ತೆ 21, 22, 23 ಅಂದ್ರೆ ಸಂಡೇ ತನಕ ಕೊಟ್ಟಿದ್ದಾರೆ. ಸಂಡೇ ಕಾಲೇಜಸ್ ಇರಲ್ಲ. ಸೊ ಪ್ರಾಬಲಿ 1 ಡೇ ಎಕ್ಸ್ಟೆಂಡ್ ಆಗುತ್ತೆ, ತಗೊಂತಾರೆ. ಓಕೆ, 1 or 2 ಡೇಸ್ ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಡೋಂಟ್ ವರಿ ಆನ್ ದಿಸ್. ಬಟ್ ಡಿಲೇ ಮಾಡಕ್ ಹೋಗ್ಬೇಡಿ. ಓಕೆ, ಎಲ್ಲ ಬೇಗ ಕೆಲಸ ಮುಗಿಸ್ಬಿಡಿ. ಇವತ್ತು ಇನ್ನ ಬುಧವಾರ, ನಾಳೆ ಗುರುವಾರ, ನಾಳೆ ಶುಕ್ರವಾರ, ಶನಿವಾರ 3 ಡೇಸ್ ವರ್ಕಿಂಗ್ ಡೇ ಇದೆ. ಬೇಜಾನ್ ಟೈಮ್ ಆಯ್ತು. ನಾಳೆ ಕಟ್ಟಿದ್ರೆ ಸಾಕು, ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಯಾರು ಚಾಯ್ಸ್ 1 ತಗೊಂಡಿದ್ದೀರಾ, ಚಾಯ್ಸ್ 2 ತಗೊಂಡಿದ್ದೀರಾ, ಪೇಮೆಂಟ್ ಮಾಡಬೇಕು, ಎಲ್ಲ ಕಟ್ಬಿಡಿ. ನೆಕ್ಸ್ಟ್ ರೌಂಡ್ ಇವಾಗ ಯಾರು ಹೋಗ್ತಾರೆ ಅಂತಂದ್ರೆ ಚಾಯ್ಸ್ 2 ಚಾಯ್ಸ್ 3 ಮತ್ತೆ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು. ಕಮಿಂಗ್ ಟು ದ ಸೀಟ್ ನಾಟ್ ಅಲಾಟೆಡ್, ನಾನು ಎಷ್ಟೋ ತುಂಬಾ ಜನ ಕೇಳಿದ್ದೆ ಜಾಸ್ತಿ ನಂಬರ್ ಆಫ್ ಆಪ್ಷನ್ಸ್ ಹಾಕಿ. ಆದ್ರೂ ಕೆಲವರೆಲ್ಲ ಜಾಸ್ತಿನೇ ಹಾಕಿನೂ ಬಂದಿಲ್ಲ. ಯಾಕೆಂದ್ರೆ ಆರ್ಡರ್ ಅಲ್ಲಿ ಹಾಕಿಲ್ಲ ಅವ್ರಿಗೆ ಬೇಕಾಗಿರೋ ಮೀನ್ಸ್ ಬರೋ ಕಾಲೇಜ್ ಅಂತದ್ದು ಹಾಕಿಲ್ಲ, ಯಾವ್ದಾವ್ದೋ ಕಾಲೇಜಸ್ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಸೀಟ್ಸ್ ಬಂದಿಲ್ಲ. ಇವಾಗ ಏನೋ ಆಪ್ಷನ್ಸ್ ಇಲ್ಲ. ಸೆಕೆಂಡ್ ರೌಂಡ್ ಹೋಗ್ಬೇಕು, ಅಲ್ಲೂ ಅಲಾಟ್ಮೆಂಟ್ ಆಗಿಲ್ಲ. ಇವ್ರು ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ 3rd ರೌಂಡ್ ಅಷ್ಟೇ ಆಪ್ಷನ್. ಯಾರ್ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಏನು ಚೇಂಜಸ್ ಮಾಡಕ್ ಆಗಲ್ಲ. ಡೈರೆಕ್ಟ್ಲಿ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಿ, ಅಷ್ಟೇ ಆಪ್ಷನ್. ಆಮೇಲೆ ಇವಾಗ ಚಾಯ್ಸ್ 2 ತಗೊಂಡು ಫೀಸ್ ಪೇಮೆಂಟ್ ಮಾಡ್ತೀರಾ. ಚಾಯ್ಸ್ 2 ತಗೊಂಡು ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ. ಬಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ ಹೋಗಿ ಜಾಯ್ನ್ ಆಗೋದು ಬೇಕಾಗಿಲ್ಲ. ಯಾಕಂದ್ರೆ ಅದು ಆಪ್ಷನ್ ಇರಲ್ಲ ನಿಮ್ಗಲ್ಲಿ. ಡೌನ್ಲೋಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ, ಕಮೆಂಟ್ ಮಾಡಿ ಇದ್ರೆ ಬೇರೆಯವ್ರು ನೋಡ್ಕೊಳ್ಳಿ. ಚಾಯ್ಸ್ 2 ತಗೊಂಡು ಕನ್ಫರ್ಮೇಶನ್ ಸ್ಲಿಪ್ ಬಂದು ಡೌನ್ಲೋಡ್ ಆದ್ರೆ ಅದು ವ್ಯಾಲಿಡ್ ಆಗಲ್ಲ. ಯಾಕಂದ್ರೆ ಚಾಯ್ಸ್ 2 ತಗೊಂಡಿದ್ರೆ ಅಲ್ಲಿ ಇಂಡಿಕೇಶನ್ ಆಗುತ್ತೆ ಮೋಸ್ಟ್ಲಿ. ಓಕೆ, ನೀವು ಜಾಯ್ನ್ ಆಗಲ್ಲ. ನೀವೇನ್ ಮಾಡ್ಬೇಕು, ವೆಯ್ಟ್ ಮಾಡ್ಬೇಕು. ಆಮೇಲೆ ಪರ್ಟಿಕ್ಯುಲರ್ಲಿ ಚಾಯ್ಸ್ 2 ಅಂಡ್ ಫೀಸ್ ಪೇಮೆಂಟ್ ಬಂದಾಗ, ಚಾಯ್ಸ್ 2 ತಗೊಂಡು ಫೀಸ್ ಪೇಮೆಂಟ್ ಮಾಡಿರ್ತೀರಾ. ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಗೆ ಇವಾಗ ಪ್ರೈವೇಟ್ ಕಾಲೇಜ್ ಬಂದಿದೆ. ಪ್ರೈವೇಟ್ ಕಾಲೇಜ್ ಬಂದು ನೀವು ಚಾಯ್ಸ್ 2 ತಗೊಂಡಿರ್ತೀರಾ. ಸೆಕೆಂಡ್ ರೌಂಡ್ ಹೋದಾಗ ಗೌರ್ಮೆಂಟ್ ಕಾಲೇಜ್ ಬರುತ್ತೆ.
ಸೊ ಪ್ರೈವೇಟ್ ಕಾಲೇಜ್ ಬಂದಿದ್ರೆ 1,19,000 ಪೇಮೆಂಟ್ ಮಾಡಿರ್ತೀರಾ, ಅದರಲ್ಲಿ ಪ್ರೈವೇಟ್ ಅಲ್ಲೇ 1,29,000 ಇದೆ. ಗೌರ್ಮೆಂಟ್ ಬಂದಾಗ 45 ಇದೆ, ಏಡೆಡ್ ಬಂದಾಗ 60 ಇದೆ. ಏಡೆಡ್ ಕಾಲೇಜ್ ಸಿಕ್ತು ಅಂತಂದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಜಾಸ್ತಿ ಕಟ್ಟಿರ್ತೀರಾ, ರೀಫಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ ನಿಮಗೆ ಏಡೆಡ್ ಕಾಲೇಜ್ ಆಗಿರುತ್ತೆ ಅಂದ್ರೆ ಅರೌಂಡ್ 60,000 ಆಗಿರುತ್ತೆ. ನಿಮಗೆ ನೆಕ್ಸ್ಟ್ ರೌಂಡ್ ಹೋದಾಗ ಪ್ರೈವೇಟ್ ಕಾಲೇಜ್ ಬರುತ್ತೆ, ಸೆಕೆಂಡ್ ರೌಂಡ್ ಹೋದಾಗ ಪ್ರೈವೇಟ್ ಕಾಲೇಜ್ ಬರುತ್ತೆ. ಇದು ತುಂಬಾ ಹುಷಾರಾಗಿರ್ಬೇಕು. ಯಾರ್ಯಾರು ಗೌರ್ಮೆಂಟ್ ಸೀಟ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಫೀಸ್ ಕಡಿಮೆ ಇರೋ ಕಾಲೇಜಸ್ ನೋಡ್ತಾ ಇದ್ದೀರಾ, ಸೆಕೆಂಡ್ ರೌಂಡ್ ಹೋದಾಗ ಅದನ್ನೇ ಇಟ್ಕೊಬೇಕು. ನಂಗೇನೋ ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೆ ಅವ್ರು ಆಪ್ಷನ್ ಎಂಟ್ರಿಲೇ ನಿಮಗೆ ಫೀಸ್ ಸ್ಟ್ರಕ್ಚರ್ ಕೊಟ್ಬಿಟ್ಟಿದ್ದಾರೆ, ಎಷ್ಟು ಫೀಸ್ ಅನ್ಬಿಟ್ಟು. ಅದಕ್ಕೆ ಫೀಸ್ ನೋಡ್ಕೊಂಡು ಇಲ್ಲಿಸ್ಟ್ರೇಟ್ ಮಾಡಿ ಅಂತ. ಸೆಕೆಂಡ್ ರೌಂಡ್ ಹೋದಾಗ ಏನಾದ್ರು ಫೀಸ್ ಜಾಸ್ತಿ ಇರೋ ಕಾಲೇಜ್ ಇತ್ತು ಅಂದ್ರೆ, ಅದು ಬಂದಿತ್ತು ಅಂದ್ರೆ ಅದಕ್ಕೆ ಹೋಗ್ಲೇಬೇಕಾಗತ್ತೆ, ನೋ ಅದರ್ ಆಪ್ಷನ್. ಸೊ ಆಗ ಡಿಫ್ರೆನ್ಸ್ ಅಮೌಂಟ್ ಏನಿದೆ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ, ಹುಷಾರಾಗಿರಿ. ನೀವೇನಾದ್ರು ಜಾಸ್ತಿ ಮಾಡಿದ್ರೆ ರೀಫಂಡ್ ಆಗುತ್ತೆ, ಕಡಿಮೆ ಇದ್ರೆ ನೀವು ಕಟ್ಟಬೇಕಾಗತ್ತೆ. ಅದಕ್ಕೆ ಫೀಸ್ ಮೇನ್ಲಿ ಡಿಸೈಡ್ ಆಗುತ್ತೆ. ಸೆಕೆಂಡ್ ರೌಂಡ್ ಹೋದಾಗ ನಿಮ್ಮ ಆಪ್ಷನ್ ಎಂಟ್ರಿಲಿ ಯಾವ್ದು ಫೀಸ್ ಜಾಸ್ತಿ ಇದೆ ಅಂತ ಕಾಲೇಜ್ ಬೇಡ ಅಂತಂದ್ರೆ ಅದನ್ನ ಡಿಲೀಟ್ ಮಾಡ್ಬಿಡಿ ಸೆಕೆಂಡ್ ರೌಂಡ್ ಹೋದಾಗ. ಇವಾಗ ಆಪ್ಷನ್ ಎಂಟ್ರಿ ಇರಲ್ಲ. ವಿಡಿಯೋ ನೋಡಿದ ತಕ್ಷಣ ಕೇಳ್ತೀರಾ ಸರ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಎಲ್ಲದಕ್ಕೂ ಪೇಷನ್ಸ್ ಬೇಕು, ವೆಯ್ಟ್ ಮಾಡಿ. ಅದಕ್ಕೆ ಇವೆಲ್ಲ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಓಕೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇಷ್ಟು ಓವರ್ ಆಲ್ ಥಿಂಗು. ಆಮೇಲೆ ಕಮಿಂಗ್ ಟು ದ KA ಫೀಸ್ ನೋಡಿ, ಇಲ್ಲಿ KA ಫೀಸ್ ಬಂದು 10 ರೂಪೀಸ್ ಇದೆ ಅಂದ್ರೆ ಇವ್ರು SC/ST ಅವರು ಕಡಿಮೆ ಫೀಸ್ ಪೇಮೆಂಟ್ ಮಾಡಿರೋದು. ತುಂಬಾ ಜನ ಕನ್ಫ್ಯೂಷನ್ ಇದೆ. ಆಮೇಲೆ ಚಾಯ್ಸ್ 2 ಯಾರೋ ಹೇಳಿದ್ರಂತೆ 10,000 ಕಟ್ಟಿ ಹೋಲ್ಡ್ ಮಾಡ್ಬೋದು ಸೀಟ್ ಅಂತ. ಚಾಯ್ಸ್ 2 ತಗೊಂಡು ಅಂದ್ರೆ ಚಾಯ್ಸ್ 2 ನ ಏನ್ ಕಟ್ತೀರಾ, ಇಲ್ಲಿ ಚಾಯ್ಸ್ 2 ತಗೊಂತೀರಲ್ಲ ಅವಾಗ ಇಲ್ಲಿ ಫೀಸ್ ಬಂದು 10,000 ಬರುತ್ತೆ, 10,000 ಕಟ್ಬಿಟ್ಟು ಹೋಲ್ಡ್ ಮಾಡ್ಬೋದು ಅಂತ. ಅವೆಲ್ಲ ಆಗಲ್ಲ. ಆಮೇಲೆ ಇನ್ಸ್ಟಾಲ್ಮೆಂಟ್ ಕೇಳ್ತಾ ಇದ್ದೀರಾ, ಯಾರಪ್ಪ ಹೇಳಿದ್ ನಿಮ್ಗೆಲ್ಲ? ಇನ್ಸ್ಟಾಲ್ಮೆಂಟ್ ಎಲ್ಲ ಬರಲ್ಲಪ್ಪ, ಒಂದೇ ಟೈಮ್ ಪೇಮೆಂಟ್ ಮಾಡಬೇಕು. ಅದೆಷ್ಟು ಫೀಸ್ ಇಂಡಿಕೇಶನ್ ಆಗಿದೆ ಅದು ಒಂದೇ ಟೈಮ್ ಬಿಟ್ಬಿಡಿ. ಆ ಡಿಪ್ಲೊಮಾ ಇದೆಲ್ಲ ಬಿಟ್ಬಿಡಿ. ಇನ್ಮೇಲೆ ಇಂಜಿನಿಯರಿಂಗ್ ಎಲ್ಲ ಒಂದೇ ಸಲ ಕಂಪ್ಲೀಟ್, ಎಷ್ಟೇ ಇದ್ರು ಕಂಪ್ಲೀಟ್ ಒಂದೇ ಟೈಮ್ ಪೇಮೆಂಟ್ ಮಾಡಬೇಕು. ಒಂದ್ಸಲಿ ಪೇಮೆಂಟ್ ಮಾಡಿದ್ರೆ ಮುಗೀತು. ಇನ್ಸ್ಟಾಲ್ಮೆಂಟ್ ಇಲ್ಲ, ಪಾರ್ಟ್ ಪೇಮೆಂಟ್ ಇಲ್ಲ, ಅವೆಲ್ಲ ಏನೋ ಆಪ್ಷನ್ಸ್ ಇರಲ್ಲ. ಓಕೆ, ಅದ್ ಯಾರು ಮಿಸ್ಗೈಡ್ ಮಾಡ್ತಾ ಇದಾರೋ ಅರ್ಥ ಆಗಲ್ಲ. ಯಾರ ಹೇಳಿದ್ರು ಮಾಡಿದ್ರು ಅಂತ ಗೊತ್ತಿಲ್ಲ, ಅದ್ ಎಲ್ಲಿ ಕೇಳಿದ್ರು ಅಂತ. ಚಾಯ್ಸ್ 2 ಅಂತ ಬಂದಾಗ ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿರುತ್ತೆ, ಚಾಯ್ಸ್ 1 ಚಾಯ್ಸ್ 2 ಎರಡು ಫೀಸ್ ಇಂಡಿಕೇಟ್ ಆಗಿರುತ್ತೆ. ಆ ಫೀಸ್ ನ ಕಂಪ್ಲೀಟ್ ಕಟ್ಬೇಕಾಗತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಅಲ್ಲಿ 10 ರೂಪೀಸ್ ಇದೆ. ಇವರು KA ಕಟ್ಟೋ ಫೀಸ್ ಕಡಿಮೆ ಇದೆ ಇವಾಗ. ಆಮೇಲೆ ಈ ಫೀಸ್ ಬಂದು ಇಲ್ಲಿ ಕಡಿಮೆ ಇರುತ್ತೆ, ಬಟ್ ಕಾಲೇಜ್ಗೆ ಹೋದಾಗ ಅಲ್ಲಿ ಫೀಸ್ ಕಟ್ಟಬೇಕಾಗತ್ತೆ. ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ನನ್ಗೆ ಹಿಂಗೆ KA ಫೀಸ್ ಕಡಿಮೆ ಬಂದಿದೆ, ಅಲ್ಲಿ ಕಾಲೇಜ್ ಬಂದಾಗ ಕಟ್ಟಬೇಕಾ ಇಲ್ಲ ಸ್ಕಾಲರ್ಶಿಪ್ ಬಂದಾಗ ಕಟ್ಬೋದು ಅಂತ. ಅಲ್ಲಿ ಅದೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಹ್ಯಾಸ್ ಟು ಪೇ ದ ಫೀ ಅಟ್ ದ ಕಾಲೇಜ್ ಆಫ್ಟರ್ ರಿಸೀವಿಂಗ್ ದ ಸ್ಕಾಲರ್ಶಿಪ್ reimbursement from the concerned department because his family annual income is less than 10 lakhs as per the income RD number entered. ಅಂದ್ರೆ ಅವ್ರದ್ದು ಇನ್ಕಮ್ ಅಪ್ರೂವ್ ಆಗಿದೆ, ಅವ್ರಿಗೆ ಫೀಸ್ ಕಟ್ಟಕ್ ಆಪ್ಷನ್ ಮೀನ್ಸ್ ಆಗಲ್ಲ. ಅದಕ್ಕೆ ಏನಾಗಿದೆ, ಅವ್ರಿಗೆ ಕಡಿಮೆ ಫೀಸಲ್ಲಿ ಜಾಯಿನ್ ಮಾಡಿಸ್ಕೊಳ್ಳಿ, ಆಮೇಲೆ ಸ್ಕಾಲರ್ಶಿಪ್ ಬಂದಾಗ ರಿಇಂಬರ್ಸ್ಮೆಂಟ್ ಮಾಡಿ ಅಂತ ಇದೆ ಆಪ್ಷನ್ ಇದೆ. ಸೊ ಅದನ್ನ ಮಾಡ್ಕೊಳ್ಳಿ ಅದನ್ನ. ಆಮೇಲೆ ಕ್ಯಾಟಗರಿ 1 ಪರ್ಟಿಕ್ಯುಲರ್ಲಿ ಕ್ಯಾಟಗರಿ 1 ಅವ್ರು ಯಾರು ಇದ್ದೀರಾ ಅವರು ನಿಮಗೆ ಕ್ಯಾಟಗರಿ 1 ಯಾರ್ಯಾರು ಇದ್ದೀರಾ ನಿಮ್ಗೆ ಫೀಸು ಐ ಥಿಂಕ್ ಯಾರಿಗೂ ತಗೊಂಡಿಲ್ಲ. ಬರೀ ಏಡೆಡ್ ಮತ್ತೆ ಗೌರ್ಮೆಂಟ್ ಕಾಲೇಜ್ ಮಾತ್ರ ಕಡಿಮೆ ಆಗಿದೆ. ರಿಮೈನಿಂಗ್ ಪ್ರೈವೇಟ್ ಕಾಲೇಜಲ್ಲಿ ಇನ್ಕಮ್ ಯಾರ್ದು ಅಪ್ರೂವ್ ಆಗಿಲ್ಲ. ಸೊ ಐ ಥಿಂಕ್ ಎಲ್ಲಾರ್ದು ಹಂಗೆ ಇದೆ. ನೀವು ಫ್ರೆಂಡ್ಸ್ ಯಾರನ್ನ ಇದ್ರೆ ಕೇಳ್ಕೊಳ್ಳಿ. ಫೀಸ್ ಯಾವ್ದು ಕಡಿಮೆ ಆಗಿಲ್ಲ, ವೇರಿ ಆಗಿಲ್ಲ, ಸೇಮ್ ಫೀಸೇ ಬಂದಿದೆ. ಅಂದ್ರೆ 1,19,000 ರಫ್ಲಿ ಈ ಫೀಸೇ ಬಂದಿದೆ ಎಲ್ಲಾರ್ಗು. ಓಕೆ, ಸೊ ಇಷ್ಟು ಡೀಟೇಲ್ ಆಗಿ ಹೇಳಿದೀನಿ. ಇನ್ನ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂತೀನಿ, ಮ್ಯಾಕ್ಸಿಮಮ್ ಹೇಳಿದೀನಿ. ಸೊ ಚಾಯ್ಸ್ 3 ಅಂತಂದ್ರೆ ನಿಮಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ, ಚಾಯ್ಸ್ 3 ತಗೊಂತೀನಿ ಅಂತ. ಸೊ ಪರ್ಟಿಕ್ಯುಲರ್ಲಿ ಸೆಕೆಂಡ್ ರೌಂಡ್ ಯಾರು ಹೋಗ್ತಾ ಇದ್ದೀರಾ, ಚಾಯ್ಸ್ 2 ಅಥವಾ ಚಾಯ್ಸ್ 3 ತಗೊಂಡವರು ಥಿಂಕ್ ಮಾಡಿ ತಗೊಳ್ಳಿ. ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಮತ್ತೆ ವಿಡಿಯೋನ ಫಸ್ಟ್ ಇಂದ ನೋಡಿ, ಎಲ್ಲ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಏನ್ ನಂಗೆ ಡೌಟ್ಸ್ ಇತ್ತು, ನಂಗೆ ಏನ್ ಡೌಟ್ಸ್ ಕೇಳಿದೆ ಎಲ್ಲ ಕ್ಲಾರಿಫೈ ಮಾಡಿದೀನಿ ಅನ್ಕೊಂಡಿದೀನಿ. ಮಿಕ್ಕಿದ ಪ್ರೊಸೆಸ್ ಎಲ್ಲ ಸೇಮ್ ಇದೆ. ಜಸ್ಟ್ ಫಾಲೋ ದ ಥಿಂಗ್. ಅವ್ರು ಆದಷ್ಟು ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ. ಎಲ್ಲದಕ್ಕೂ ಪೇಷನ್ಸ್ ಇರಲಿ, ಡೆಫಿನೆಟ್ಲಿ ಬರುತ್ತೆ. ಆಮೇಲೆ ನಿಮ್ಮ ಜೂನಿಯರ್ಸ್ನ ND ಅಕಾಡೆಮಿಗೆ ರೆಫರ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೂನಿಯರ್ಸ್ನ ND ಅಕಾಡೆಮಿ ಕೋಚಿಂಗ್ಗೆ ರೆಫರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.